ನೀವು ಸಾಕಷ್ಟು ಜನನ ನೋಡಿದಿರಿ, ಒಂದಷ್ಟು ಬುದ್ಧಿಮಾತುಗಳನ್ನು ಕೂಡ ಹೇಳಿದಿರಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ದಾಂಪತ್ಯದಲ್ಲಿ ವಿರಸ ಹೆಚ್ಚಾಗ್ತಾ ಇರೋದಕ್ಕೆ, ಅದನ್ನು ಸರಿ ಮಾಡ್ಕೊಳ್ದೇನೆ ನಾವು ಡೈರೆಕ್ಟಾಗಿ ಹೋಗಿ ವೈಲೆನ್ಸ್ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಈ ರೀತಿ ರಾದ್ದಾಂತಗಳನ್ನು ಮಾಡೋದ್ರ ಬದಲಾಗಿ ಇವತ್ತು ಕುಟುಂಬಗಳಲ್ಲಿ ಹೆಂಡತಿ ಗಂಡ ಹೊಂದ್ಕೊಂಡು ಹೋಗಬೇಕು. ಇದಕ್ಕೆ ನಿಮ್ಮ ಕಡೆಯಿಂದ ಇಂಥ ಕುಟುಂಬಗಳಿಗೆ ನೀವು ಹೇಳುವಂಥ ಸಲಹೆ? ನಾನು ಒಂದು ಹೇಳೋದಂತೆ, ಮದುವೆ ಆಗೋದಕ್ಕಿಂತ ಮುಂಚೆ ಒಬ್ಬ ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಮದುವೆ ಆಗೋಂಥ ದಾಂಪತ್ಯಕ್ಕೆ ಹೋಗೋಂಥ ಮಕ್ಕಳು ಮುಂದಿನ ಜೀವನದ ಗುರಿ ಬಗ್ಗೆ ಯೋಚನೆ ಮಾಡಬೇಕು, ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು, ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಬೇಕು, ಬಂಧು ಬಳಗದ ಬಗ್ಗೆ ಯೋಚನೆ ಮಾಡಬೇಕು, ಸಮಾಜದಲ್ಲಿ ಮಾನ ಮರ್ಯಾದೆ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆದರೆ ಇವತ್ತು 80% ಆಫ್ ಕೇಸಸ್ಗಳು ಎಲ್ಲ IT-BT ಕಂಪ್ನಿಯಿಂದನೇ ಬರ್ತಾ ಇರೋದು. ಎಲ್ಲ ಎಜುಕೇಟೆಡ್ಗಳಿಗೆ ತಾನೆ, ಅವ್ರಿಗೆ ಬದುಕೋದೇ ಗೊತ್ತಿಲ್ವಲ್ಲ, ಜೀವನ ಅಂದ್ರೇ ಗೊತ್ತಿಲ್ವಲ್ಲ, ಕೇವಲ ಫಿಸಿಕಲ್ ಅಟ್ರ್ಯಾಕ್ಷನ್ನು ಸೆಕ್ಸ್ ಅಟ್ರ್ಯಾಕ್ಷನ್ ಅಲ್ವಲ್ಲ ಬದುಕು, ಅದಕ್ಕಿಂತ ಬಿಯಾಂಡ್ ದಟ್ ಇದೆಯಲ್ವಾ? ಅದನ್ನು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಇವರು? ಕೇವಲ ಲೈಂಗಿಕ ಸುಖಕ್ಕೋಸ್ಕರ ಮದುವೆ ಆಗೋದಲ್ಲ, ಅದು ದಾಂಪತ್ಯ ಅಲ್ಲ. ಯಾಕೆ ಇವತ್ತು ವಿಚ್ಛೇದನಗಳು ಕಾರಣ ಆಗ್ತಾಯಿವೆ ಅಂದರೆ ಇದೇ ಕಾರಣ. ಕೇವಲ ಫಿಸಿಕಲ್ ಅಟ್ರ್ಯಾಕ್ಷನ್ನು, ಲೈಂಗಿಕ ಒಂದು ಸೆಕ್ಸ್ ಅಟ್ರ್ಯಾಕ್ಷನ್ಗೋಸ್ಕರ ಮದುವೆ ಆಗ್ತಿರೋದು. ಮದುವೆ ಆಗಿ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಇರೋದು, ಆಮೇಲೆ ಬಿಟ್ಟು ಹೋಗೋದು. ಅಕಸ್ಮಾತ್ ಮಗು ಆದರೆ ಮಗು ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಮದುವೆ ಆಗದಿದ್ದಂಗೆ ಉಳ್ಕೊಂಡ್ರೂ ಪರವಾಗಿಲ್ಲ, ಈ ಥರದ ಗೊಂದಲಕ್ಕೆ ಹೋಗಬೇಡಿ ನೀವು. ಇನ್ನೊಂದು ಮಗುವಿನ ಹುಟ್ಟಿ ಆದ ಮಗುವಿನ ಭವಿಷ್ಯವನ್ನು ಹಾಳು ಮಾಡಬೇಡಿ. ನಿಮ್ಮ ಭವಿಷ್ಯ ಹಾಳಾದರೂ ಪರವಾಗಿಲ್ಲ, ನೀವು ಕೆಟ್ಟೋಗಿದ್ದೀರಾ ಗೊತ್ತು, ಆದರೂ ಕೆಟ್ಟೋಗಿದ್ರೂ ಸಹ ನಿಮ್ಮ ಜೀವನ ಸರಿಪಡಿಸ್ಕೊಳ್ಳಿ. ಬದುಕಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ. ಇನ್ನೊಬ್ಬರು ಬದುಕಿನಲ್ಲಿ ಆಟ ಆಡಬೇಡಿ. ಹೆಣ್ಣಿನ ಜೀವನದಲ್ಲೂ ಆಟ ಆಡಬೇಡಿ, ಗಂಡಿನ ಜೀವನದಲ್ಲೂ ನೀವು ಆಟ ಆಡಬೇಡಿ. ಎಷ್ಟೋ ಹುಡುಗರು ಇವತ್ತು ಈ ಹೆಣ್ಣು ಮಕ್ಕಳು ಕೈ ಕೊಟ್ಟಿರೋದ್ರಿಂದ ಏನು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹುಡುಗರು ಮಾಡ್ಕೊಂಡಿಲ್ವ ಸೂಸೈಡ್? ಹುಡುಗಿರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಭಾಳಷ್ಟು ಜನ. ಕೇವಲ ಹುಡುಗಿರೇ ಅಲ್ಲ, ಹುಡುಗರಿಂದ ಹುಡುಗಿರೇ ತೊಂದರೆ ಪಡ್ತಾ ಇದ್ದಾರೆ ಅಂತ ಅಲ್ಲ. ಇವತ್ತು ಎಷ್ಟೋ ಜನ ಇವತ್ತು ಲವ್ವರು, ನಾವು ಹಿಂದೆ ಎಲ್ಲ ಯೋಚನೆ ಪೇಪರಲ್ಲೆಲ್ಲ ಓದ್ತಾ ಇದ್ವಿ, ನೋಡಿದ್ದೀವಿ. ಹುಡುಗಿನ ಸಾಯಿಸ್ಬಿಟ್ಟ, ಲವ್ವರ್ನ ಹುಡುಗಿನ ಸಾಯಿಸ್ತಾ ಅಂತ. ಆದರೆ ಇವತ್ತು ಹುಡುಗನ ಸಾಯಿಸಿರೋದು ನೋಡಿದ್ದೀವಿ, ಬರ್ತಾ ಇವೆ ಎಷ್ಟೋ ಪ್ರಕರಣಗಳು. ಹಾಗಾಗಿ ಇಲ್ಲಿ ಹುಡುಗಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಇಬ್ಬರು ಒಟ್ಟಾಗಿ ಬದುಕಿದಾಗ ಮಾತ್ರ ಅದು ಒಂದು ದಾಂಪತ್ಯ, ಪರಿಪೂರ್ಣವಾದಂಥ ದಾಂಪತ್ಯ ಜೀವನ ಆಗಲಿಕ್ಕೆ ಸಾಧ್ಯ. ಓಕೆ.